ಬಿಗ್ ಬಾಸ್ ಸೀಸನನ್ನು ಇದೀಗ ಪ್ರತಿಯೊಬ್ಬರು ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ. ಕಾರಣ ಇನ್ನೇನು ಕೆಲವೇ ವಾರಗಳಲ್ಲಿ ಬಿಗ್ ಬಾಸ್ ಮುಗಿದು ಹೋಗುತ್ತೆ. ಫೈನಲ್ ಆಗಿ ಯಾರು ಉಳ್ಕೊಳ್ತಾರೆ, ಟ್ರೋಫಿ ಯಾರು ಗೆಲ್ತಾರೆ ಅನ್ನೋದ್ರ ಮೇಲೆ ಎಲ್ಲರ ಕಣ್ಣು ಇದೆ. ಇದೆಲ್ಲದರ ನಡುವೆ ಇದೀಗ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ವಿಡಿಯೋ ಪಡ್ಡೆ ಹುಡುಗರ ನಿದ್ದೆ ಕೆಡಿಸ್ಬಿಟ್ಟಿದೆ. ತುಂಬ ಜನ ತಲೆಯಲ್ಲಿ ಹುಳ ಬಿಡ್ಕೊಂಡು ಈ ವಿಡಿಯೋ ಯಾರದ್ದು ಅಂತ ಹುಡುಕ್ತಾ ಇದ್ದಾರೆ. ಒಂದಷ್ಟು ಟ್ರೋಲ್ಗಳು ಕೂಡ ಆಗ್ತಾ ಇದೆ. ಅದು ಕೂಡ ಬೆಡ್ರೂಮ್ನ ಸೀನ್ ಒಂದು ಲೀಕ್ ಆಗಿಬಿಟ್ಟಿದೆ. ಅಯ್ಯೋ, ಬೆಡ್ರೂಮ್ ಸೀನ್ ಲೀಕ್ ಆಗಿಬಿಡ್ತಾ, ಯಾರು ಏನು ಎಡವಟ್ಟು ಮಾಡ್ಕೊಬಿಟ್ರಪ್ಪ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಯಾಕಂದರೆ ಬಿಗ್ ಬಾಸ್ಗೆ ಆ ಥರದೊಂದಷ್ಟು ಇತಿಹಾಸಗಳು ಕೂಡ ಇದೆ. ಕೆಲವರು ಕಿಚ್ಚ ಸುದೀಪ್ ಅವ್ರ ಜೊತೆಗೆ ಬೈಸ್ಕೊಂಡಿದ್ದು ಇದೆ, ನಿಮ್ಮನ್ನು ಜನ ನೋಡ್ತಾ ಇರ್ತಾರೆ ಅಂತ ಉಗಿಸ್ಕೊಂಡಿದ್ದು ಕೂಡ ಇದೆ. ಸೊ ಹಾಗಿರಬೇಕಾದ್ರೆ ಈ ಬಾರಿ ಏನಾಗ್ಬಿಡ್ತು ಅನ್ನುವಂಥದ್ದು ಪ್ರಶ್ನೆ. ಸೊ ಅದೆಲ್ಲದಕ್ಕೂ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಉತ್ತರವನ್ನು ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕಳೆದ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಇತ್ತು. ಆ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯೊಳಗಿನ ಸ್ಪರ್ಧಿಗಳ ಫ್ಯಾಮಿಲಿಯವರು ಎಲ್ಲರೂ ಮನೆ ಒಳಗೆ ಬಂದಿದ್ದರು. ಒಂದಷ್ಟು ಭಾವನಾತ್ಮಕ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿದ್ವು. ಒಂದಷ್ಟು ಫನ್ನಿ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗಿದ್ವು. ಇದೆಲ್ಲದರ ನಡುವೆ ಬಿಗ್ ಬಾಸ್ ಮನೆಗೆ ಗಂಡ ಹೆಂಡತಿ ಜೋಡಿಗಳು ಬಂದಿದ್ವು. ಹೌದು, ರಜತನ್ನು ನೋಡೋದಕ್ಕೆ ರಜತ್ ಹೆಂಡತಿ, ಧನರಾಜನ್ನು ನೋಡೋದಕ್ಕೆ ಧನರಾಜ್ ಹೆಂಡತಿ, ಹಾಗೆಯೇ ಭವ್ಯನನ್ನು ನೋಡೋಕ್ಕೆ ಅವರ ಅಮ್ಮ, ತ್ರಿವಿಕ್ರಮನನ್ನು ನೋಡೋಕ್ಕೆ ಅವರ ಅಮ್ಮ, ಮೋಕ್ಷಿತ ನೋಡೋಕ್ಕೆ ಅವರ ಅಮ್ಮ, ಗೌತಮಿಯನ್ನು ನೋಡೋದಕ್ಕೆ ಅವರ ಗಂಡ, ಮಂಜು ನೋಡೋದಕ್ಕೆ ಅವರ ತಂದೆ, ಹೀಗೆ ಅನೇಕರು ಬಂದು ಹೋಗಿದ್ರು. ಸೊ ಇದೊಂದು ಎಮೋಷನಲ್ ಮೂಮೆಂಟ್ ಆಗಿತ್ತು. ಇದರಲ್ಲಿ ಒಂದು ಎಡವಟ್ಟಾಗ್ಬಿಟ್ಟಿದೆ. ಆ ಎಡವಟ್ಟಿನ ವಿಡಿಯೋನೇ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು, ಟ್ರೋಲ್ ಆಗ್ತಾ ಇರೋದು. ನೀವು ಬಿಗ್ ಬಾಸ್ ಯಾಕೆ ಬೇಕು ಅಂತಾನೆ ಆ ವಿಡಿಯೋವನ್ನು ಲೀಕ್ ಮಾಡಿಬಿಟ್ರ? ಬಿಗ್ ಬಾಸ್ TRPಗೋಸ್ಕರ ಈ ಥರದೊಂದು ತೀರ್ಮಾನಕ್ಕೆ ಬಂದುಬಿಟ್ರ? ಆ ವಿಡಿಯೋ ವೈರಲ್ ಆಗಿದ್ದು ಯಾರು, ಹೇಗೆ ವೈರಲ್ ಮಾಡಿದ್ದು ಯಾರು, ಆ್ಯಕ್ಚುಲಿ ಬೆಡ್ರೂಮ್ನಲ್ಲಿ ಇದ್ದಿದ್ದು ಯಾರು? ಸೊ ಅದು ಗೊತ್ತಾದರೆ ನೀವು ಖಂಡಿತವಾಗಿಯೂ ಅಯ್ಯೋ ದೇವ್ರೆ ಅಂತ ಅಂದ್ಕೊಳ್ತೀರಾ. ಹೌದು, ರಜತ್ ಸಿಕ್ಕಾಪಟ್ಟೆ ಎಂಟರ್ಟೈನನ್ನು ಮಾಡ್ತಾ ಇದ್ದಾರೆ. ರಜತ್ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಹೋದ್ಮೇಲೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲಿ ನೋಡಿದ್ರು ರಜತ್ 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 ಅನ್ನುವಂಥ ಮಾತೆ ಕೇಳಿ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ರಜತ್ ಎಲ್ಲರ ನಿದ್ದೆಗೆಡಿಸ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಮೋಕ್ಷಿತಾ ತ್ರಿವಿಕ್ರಮು, ಭವ್ಯ ಮತ್ತು ತ್ರಿವಿಕ್ರಮು ಇವರ ಲವ್ ಸ್ಟೋರಿಗಳು ನಡೀಲಿ, ಏನಾದರೂ ಒಂದು ಸ್ವಲ್ಪನಾದರೂ ರೊಮ್ಯಾನ್ಸ್ಗಳು ಇರಲಿ ಅಂತ ಬಯಸ್ತಾ ಇರುವ ಸಂದರ್ಭದಲ್ಲಿಗೆ ಬೆಡ್ರೂಮ್ನ ಫೋಟೋಸ್ಗಳು ವೈರಲ್ ಆಗಿರೋದು ಜನರ ತಲೆಗೆ ಹುಳ ಬಿಟ್ಟಿದೆ. ಹೌದು, ರಜತ್ ಮತ್ತು ರಜತ್ ಹೆಂಡತಿ ಬೆಡ್ರೂಮ್ನಲ್ಲಿ ಇರುವಂಥ ಫೋಟೋಗಳು ವೈರಲ್ ಆಗುತ್ತೆ. ಅವರಿಬ್ಬರು ಅಕ್ಕಪಕ್ಕದಲ್ಲಿ ಮಲ್ಕೊಂಡು ಸುದೀರ್ಘವಾಗಿ ಮಾತನಾಡ್ತಾರೆ. ಬಹು ದಿನಗಳು ಆದ ನಂತರ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿದ್ರಿಂದ ಒಂದು ಸ್ವಲ್ಪ ಹೊತ್ತು ಕಷ್ಟ ಸುಖಗಳನ್ನು ಮಾತಾಡ್ತಾರೆ. ಸೊ ಅದಾದಮೇಲೆ ರಜತ್ ಅವರು ಅವರ ಹೆಂಡತಿಯ ಕಾಲೆಳೆಯುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಒಂದಷ್ಟು ತುಂಟತನ, ಒಂದಷ್ಟು ತಲೆಹರಟೆ ಮಾಡೋದ್ರಿಂದ ಅವರ ಹೆಂಡತಿಗೆ ಬೇಸರ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಾಗ ನಾನು ಹೋಗ್ತಾ ಇದ್ದೀನಿ ಅಂತಲೂ ಹೇಳ್ದೇನೆ ಹೋಗ್ಬಿಡ್ತಾರೆ. ಆಗ ರಜತಿಗೆ ಬೇಜಾರಾಗಿ ಅಯ್ಯೋ ಹೋಗ್ಬಿಟ್ಟೇನೆ ಅಂತ ಹುಡ್ಕೊಳ್ತಾರೆ. ಸೊ ಇದು ಈ ಫೋಟೋಸ್ಗಳು, ಈ ವಿಡಿಯೋಸ್ಗಳು ಇದೀಗ ಒಂದು ಕಡೆಯಲ್ಲಿ ವೈರಲ್ ಆಗ್ತಾ ಇರೋದು ಸತ್ಯ. ಆದರೆ ಕಂಪ್ಲೀಟಾಗಿ ಬೆಡ್ರೂಮಿನ ವಿಡಿಯೋಸ್ಗಳೇ ಲೀಕ್ ಆಗಿಬಿಟ್ಟಿದೆ. ಹೌದು, ಅದು ಬೇರೆ ಥರದ ವಿಡಿಯೋ ಲೀಕ್ ಆಗಿರೋದ್ರಿಂದ ಇದೀಗ ಅದು ರಜತ್ ಮತ್ತು ರಜತ್ ಹೆಂಡತಿ ಅಂತ ತುಂಬ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಹೌದು, ರಜತ್ ಮತ್ತು ರಜತ್ ಹೆಂಡತಿಗೆ ರಿಯಾಲಿಟಿ ಶೋ ಅನ್ನೋದೇನು ಹೊಸದಲ್ಲ. ಈ ಹಿಂದೆಯಿಂದಲೂ ಕೂಡ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಅವ್ರು ಕಾಣಿಸ್ಕೊಂಡಿದ್ದಾರೆ. ಟೆಲಿವಿಷನ್ ಯಾವ ರೀತಿ ಆಗಿರುತ್ತೆ, ಜನ ಟಿವಿಯನ್ನು ಹೇಗೆ ನೋಡ್ತಾರೆ, TRP ಅಂದರೆ ಏನು, ನಮ್ಮ ಬಿಹೇವಿಯರ್ ಯಾವ ರೀತಿಯಾಗಿರಬೇಕು, ಪ್ರತಿಯೊಂದು ಕೂಡ ಆ ಗಂಡ ಹೆಂಡತಿ ಜೋಡಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ತುಂಬ ಮೆಚೂರ್ಡ್ ಆಗೂ ಕೂಡ ಅವ್ರು ಬಿಹೇವ್ ಮಾಡ್ತಾರೆ. ಯಾಕಂದರೆ ಇದು ಅವರಿಗೆ ರಿಯಾಲಿಟಿ ಶೋ ಮೊದಲ ಬಾರಿ, ಹಾಗಾಗಿ ಗೊತ್ತಾಗಲಿಲ್ಲ, ಏನು ಎಡವಟ್ಟಾಗ್ಬಿಡ್ತು ಅನ್ನೋದು ಅಲ್ಲ. ಅವರಿಬ್ಬರಿಗೆ ಈ ಟೆಲಿವಿಷನ್ ಶೋ ಅನ್ನುವಂಥದ್ದು, ರಿಯಾಲಿಟಿ ಶೋ ಅನ್ನುವಂಥದ್ದು ತೀರಾ ಹಳೆಯದು. ಸೊ ಅವರಿಗೆ ಒಂದು ನಾಲೆಡ್ಜ್ ಇದೆ. ಸೊ ಹಾಗಾಗಿ ವೈರಲ್ ಆಗಿರುವಂಥ ವಿಡಿಯೋಸ್ ಖಂಡಿತವಾಗಿಯೂ ರಜತ್ ಮತ್ತು
ನೀವು ಅಂದ್ಕೊಂಡಿರೋ ಹಾಗೆ ರಜತ್ ಹೆಂಡತಿಯದ್ದು ಅಲ್ಲ. ಆದರೆ ಪಾಪ ಅವರಿಬ್ಬರು ಸುಮ್ಮನೆ ಮಾತನಾಡ್ಕೊಂಡು ಕೂತಿರುವಂಥ ಫೋಟೋಸ್ಗಳನ್ನು ಒಂದು ಸ್ವಲ್ಪ ಜನ ಸ್ಕ್ರೀನ್ಶಾಟ್ ಹಾಕಿ ಆ ವಿಡಿಯೋದಲ್ಲಿ ಇರೋದು ಇವರೇ ಅಂತ ಹೇಳಿರೋದ್ರಿಂದ ಗಂಡ ಹೆಂಡತಿ ಇಬ್ಬರೂ ಬಿಗ್ ಬಾಸ್ ಮನೆಯಲ್ಲಿ ಎಡವಟ್ಟು ಮಾಡ್ಕೊಬಿಟ್ಟಿದ್ದಾರೆ ಅಂತ ಕಾಲು ಎಳಿತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಧನ್ರಾಜ್ ಮತ್ತು ಅವರ ಹೆಂಡತಿ ಇಬ್ಬರೂ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ಸೊ ಯೂಟ್ಯೂಬ್ನಲ್ಲಿ ಇವರಿಬ್ಬರ ಕಾಮಿಡಿ ನೋಡೋದಕ್ಕೆ ಅಂತಲೇ ಒಂದಷ್ಟು ಜನ ಸಬ್ಸ್ಕ್ರೈಬು ಆಗಿದ್ದಾರೆ. ಅದಲ್ಲದೆ ಧನ್ರಾಜ್ ಅವರು ಅವರ ಅವರ ಮಗುವನ್ನು ಬಿಟ್ಟು ಬಿಗ್ ಬಾಸ್ ಬಂದಿದ್ದರಿಂದ ಸಾಕಷ್ಟು ಎಮೋಷನಲ್ ಕೂಡ ಆಗಿದ್ರು. ತುಂಬ ದಿನ ಗ್ಯಾಪು ಆಗಿತ್ತು. ಅದಲ್ಲದೆ ಧನ್ರಾಜ್ ಡಬಲ್ ಮೀನಿಂಗ್ ಮಾತಾಡೋದು ಸ್ವಲ್ಪ ಜಾಸ್ತಿನೇ. ಬಿಗ್ ಬಾಸ್ ಮನೆಗೆ ಧನ್ರಾಜ್ ಹೆಂಡತಿ ಬಂದಾಗ ಪೋಲಿ ಮಾತಾಡಿದ್ರಿಂದ ಧನ್ರಾಜ್ ಸಿಕ್ಕಾಪಟ್ಟೆ ಪೋಲಿ ಇದ್ದಾರೆ ಅನ್ನುವಂಥ ಟ್ರೋಲ್ಗಳು ಕೂಡ ವೈರಲ್ ಆಗಿತ್ತು. ಹಾಗಾಗಿ ಆ ವಿಡಿಯೋ ಧನ್ರಾಜ್ ಮತ್ತು ಧನ್ರಾಜ್ ಹೆಂಡತಿಯದ್ದು ಅಂತ ಕೂಡ ತುಂಬ ಜನ ಟ್ರೋಲ್ ಮಾಡಿದ್ದು ಇದೆ. ಇದೆಲ್ಲದರ ನಡುವೆ ಕೆಲವರು ಗೌತಮಿ ಗಂಡ ಕೂಡ ಬಂದಿದ್ರು. ಅದು ಬೇರೆ ಅವರ ಆ್ಯನಿವರ್ಸರಿ ಇತ್ತು. ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಮೂಮೆಂಟ್ಗೆ ಅವರು ಕೂಡ ಜಾರಿದ್ರು, ರೊಮ್ಯಾಂಟಿಕ್ ಆಗಿದ್ರು. ಮೇ ಬಿ ಎಲ್ಲೋ ಏನೋ ಎಡವಟ್ಟಾಗಿರ್ಬೋದು, ಅವರ ವಿಡಿಯೋ ಇರಬಹುದು ಅಂತ ಕೂಡ ಜನ ಯೋಚನೆ ಮಾಡ್ತಿದ್ದಾರೆ. ಆದರೆ ನಿಮಗೆಲ್ಲ ಗೊತ್ತಿರಲಿ, ಆ ವಿಡಿಯೋಸ್ಗಳು ನಮ್ಮ ಕನ್ನಡದ ಬಿಗ್ ಬಾಸ್ಗೆ ಸಂಬಂಧಪಟ್ಟಿದ್ದ ಅಲ್ಲವೇ ಅಲ್ಲ. ಹೌದು, ಅದು ಹಿಂದಿಯ ಬಿಗ್ ಬಾಸ್ನದ್ದು. ಹಿಂದಿ ಬಿಗ್ ಬಾಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಫ್ಯಾಮಿಲಿಯನ್ನು ಕರೆಸಲಾಗಿತ್ತು. ಈ ಸಂದರ್ಭದಲ್ಲಿ ಗಂಡ ಹೆಂಡತಿ ಮೈ ಮರೆತು ಬಿಟ್ಟಿದ್ದಾರೆ. ಸೊ ಆ ವಿಡಿಯೋಗೆ ರಜತ್ ಮತ್ತು ಅವರ ಹೆಂಡತಿಯ ಫೋಟೋಸನ್ನು ಎಡಿಟ್ ಮಾಡಿ ಕೆಲವರು ಟ್ರೋಲ್ ಮಾಡ್ತಿದ್ದಾರೆ ಅಷ್ಟೇ.